ನಮಸ್ಕಾರ ಸ್ನೇಹಿತರೆ, ಕರಿಯರ್ ಎಕ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇವತ್ತು ಬೆಳಗಾವಿಯಲ್ಲಿನ DCC ಬ್ಯಾಂಕ್ನಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೆಳೆಯರೆ. ಈ ವಿಡಿಯೋದಲ್ಲಿ ಯಾವ್ಯಾವ ಪೋಸ್ಟ್ ಕರೆದಾರ ಹಾಗೂ ಆ ಪೋಸ್ಟ್ಗಳು ಎಷ್ಟು ಖಾಲಿ ಹುದ್ದೆಗಳು ಇರ್ತಾವಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೆಳೆಯರೆ ನಿಮ್ಗೆ. ಹಾಗೂ ಇನ್ನು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇದೇ ಥರ ಜಾಬ್ ಮಾಹಿತಿಯಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ತಾ ಅಂತ ಹೇಳ್ತಾ ಬನ್ನಿ ಇವತ್ತಿನ ಮಾಹಿತಿ ತಿಳಿಸ್ಕೊಡ್ತೇನೆ ನಿಮಗೆ. ಇವತ್ತು ಬೆಳಗಾವಿ ಜಿಲ್ಲೆ ಸಹಕಾರಿ ಬ್ಯಾಂಕ್ ನಿಗಮ ಬೆಳಗಾವಿಯಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನ ತುಂಬಿಕೊಳ್ತಿದ್ದಾರೆ. 104 ಒಟ್ಟು ಹುದ್ದೆಗಳು ಕರೆದಿರ್ತಾರೆ. ಇಲ್ಲಿ ಇದನ್ನ ಆನ್ಲೈನ್ ಮುಖಾಂತರ ನೀವು ಅರ್ಜಿಗಳನ್ನ ಸಲ್ಲಿಸಬೇಕು. ಸದರಿ ಹುದ್ದೆಯು ನೇರ ನೇಮಕಾತಿಯಾಗಿದ್ದು ಇದಕ್ಕೆ ಎಕ್ಸಾಮ್ ಸಹಿತ ಇರ್ತಾವ. ಇಲ್ಲಿ ನಿಮಗೆ ಮೊದಲನೇದಾಗಿ ದ್ವಿತೀಯ ದರ್ಜೆ ಗುಮಾಸ್ತ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ತಿಳಿಸ್ಕೊಡ್ತಾನೆ ಗೆಳೆಯರೆ. ಇದಕ್ಕೆ ವೇತನ ಶ್ರೇಣಿ ಬಂದ್ಬಿಟ್ಟು 53,000ದಿಂದ 1,51,000 ತನಕ ಇರ್ತದೆ ಗೆಳೆಯರೆ. ಇದಕ್ಕೆ ಈ ಹುದ್ದೆಗಳು 83 ಹುದ್ದೆಗಳು ಖಾಲಿ ಇರ್ತಾವೆ ಗೆಳೆಯರೆ. ಇದಕ್ಕೆ ಪರಿಶಿಷ್ಟ ಜಾತಿಯವರಿಗೆ 12 ಹುದ್ದೆಗಳು ಗೆಳೆಯರೆ. ಆನಂತರ ಪರಿಶಿಷ್ಟ ಪಂಗಡ 3, ಪ್ರವರ್ಗ 1, ಪ್ರವರ್ಗ 1ರಲ್ಲಿ 4 ಹುದ್ದೆಗಳು ಖಾಲಿ ಇರ್ತಾವ. ಅನಂತರ ಪ್ರವರ್ಗ 2A ಯಲ್ಲಿ 12 ಹುದ್ದೆಗಳು, ಪ್ರವರ್ಗ 2B ಯಲ್ಲಿ 3, ಪ್ರವರ್ಗ 3A ಯಲ್ಲಿ 3, ಪ್ರವರ್ಗ 3B ಯಲ್ಲಿ 4 ಹುದ್ದೆಗಳು ಖಾಲಿ ಇರ್ತಾವ. ಸಾಮಾನ್ಯ ವರ್ಗದಲ್ಲಿ 42 ಹುದ್ದೆಗಳು, ಒಟ್ಟು 83 ಹುದ್ದೆಗಳು ಖಾಲಿ ಇರ್ತಾವ ಅಂತ ಹೇಳಿದ್ರಾಗ. ಇದಕ್ಕೆ ಕನಿಷ್ಠ ವಿದ್ಯಾರ್ಥಿ ಏನು ಬೇಕಂದ್ರೆ ಅದಕ್ಕೆ ಡಿಗ್ರಿ ಆಗಿರ್ಬೇಕು. ನಿಮ್ದು ಯಾವ್ದಾದ್ರು BA ಆಗಲಿ, BSc, BCom ಯಾವುದೇ ಥರದ ಪದವಿ ಹೊಂದಿದ್ರು ಸಹ ಈ ಅಪ್ಲಿಕೇಶನ್ ನೀವು ಹಾಕ್ಬೋದು. ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಅನ್ನು ಸಹ ಈ ಅಪ್ಲಿಕೇಶನ್ ಹಾಕ್ಬೋದು ನೀವು. ಆ ನಂತರ ಗನ್ಮ್ಯಾನ್ ಕೂಡ ಇದೆ ಇದಕ್ಕೆ ಗೆಳೆಯರೆ. ಗನ್ಮ್ಯಾನ್ಗೆ ಸಾಮಾನ್ಯ ವರ್ಗದವರು ಒಂದೇ ಒಂದು ಪೋಸ್ಟ್ ಇದೆ ಗೆಳೆಯರೆ. ಇದಕ್ಕೆ ಪೇಮೆಂಟ್ ಬಂದ್ಬಿಟ್ಟು 47,000ದಿಂದ 1,56,000 ತನಕ ಇರ್ತದೆ ಗೆಳೆಯರೆ ನಿಮ್ಗೆ. ಇದಕ್ಕೆ ಕನಿಷ್ಠ ವಿದ್ಯಾರ್ಥಿ ಬಂದ್ಬಿಟ್ಟು SSLC ಗೆಳೆಯರೆ. ಇದಕ್ಕೆ 10ನೇ ತರಗತಿ ಪಾಸ್ ಆಗಿರ್ಬೇಕು ಗೆಳೆಯರೆ. ಇದಕ್ಕೆ ಒಂದೇ ಒಂದು ಪೋಸ್ಟ್ ಇದೆ ಗೆಳೆಯರೆ. ಇದಕ್ಕೆ ಮತ್ತು ಇದಕ್ಕೆ ನೀವು ಬಂದೂಕು ಚಾಲ್ತಿಯಲ್ಲಿರುವ ಪರವಾನಗಿಯನ್ನು ಹೊಂದಿರಬೇಕು. ವ್ಯಾಲಿಡ್ ಆರ್ಮ್ ಲೈಸೆನ್ಸ್ ಹೊಂದಿರಬೇಕು ಅದಕ್ಕೆ ಗೆಳೆಯರೆ. ನೀವು ಬಂದೂಕು ಲೈಸೆನ್ಸನ್ನು ಕಂಪಲ್ಸರಿಯಾಗಿ ಈ ಅರ್ಜಿ ಹಾಕಬೇಕಾದ್ರೆ ಹೊಂದಿರಬೇಕು. ಆನಂತರ ಸಿಪಾಯಿ ಪ್ಯೂನ್ ಹುದ್ದೆ 20 ಹುದ್ದೆಗಳು ಇಲ್ಲಿ ಕರೆದಿರ್ತಾರೆ ಗೆಳೆಯರೆ ಸಿಪಾಯಿ ಹುದ್ದೆಗೆ. ಇದಕ್ಕೆ ವೇತನ ಶ್ರೇಣಿ ಬಂದ್ಬಿಟ್ಟು 42,000ದಿಂದ 96,000 ಇರ್ತದೆ. ಇದಕ್ಕೆ ಪೋಸ್ಟ್ ವಾಯ್ಸ್ ನಿಮ್ಗೆ ಕಾಸ್ಟ್ ವಾಯ್ಸ್ ತಿಳಿಸ್ಕೊಡ್ತೀನಿ ನೋಡ್ರಿ. ಪರಿಶಿಷ್ಟ ಜಾತಿಯವರಿಗೆ 3, ಪರಿಶಿಷ್ಟ ಪಂಗಡದವರಿಗೆ 1, ಪ್ರವರ್ಗದವರಿಗೆ ಅವ್ರಿಗೂ ಸಹ 1 ಇರ್ತದೆ. ಪ್ರವರ್ಗ 2A ಅವ್ರಿಗೂ ಸಹ 3 ಇರ್ತದೆ. ಪ್ರವರ್ಗ 3B ಯಲ್ಲಿ 1 ಇರ್ತದೆ. ಆನಂತರ ಪ್ರವರ್ಗ 3A ಯಲ್ಲಿ 1 ಇರ್ತದೆ. ಪ್ರವರ್ಗ 3B ಯಲ್ಲಿ ಕೂಡ 1 ಇರ್ತದೆ. ಸಾಮಾನ್ಯ ವರ್ಗದಲ್ಲಿ 9 ಇರ್ತದೆ. ಜನರಲ್ದಲ್ಲಿ ಟೋಟಲ್ ಆಗಿ 20 ಪೋಸ್ಟ್ಗಳನ್ನ ಕರೆದಿರ್ತಾರೆ. ಇದಕ್ಕೆ ಪ್ಯೂನ್ ಹುದ್ದೆಗೆ ಯಾವ ಕ್ವಾಲಿಫಿಕೇಶನ್ ಬೇಕಂದ್ರಪ್ಪ ಇದಕ್ಕೆ SSLC, ಇದಕ್ಕೂ ಸಹ 10ನೇ ತರಗತಿ ಪಾಸ್ ಆಗಿರ್ಬೇಕು ಗೆಳೆಯರೆ. ಇದಕ್ಕೆ ನೋಡ್ರಿ 10ನೇ ತರಗತಿ ಯಾರ್ಯಾರು ಪಾಸ್ ಆಗಿರಿ ಅವ್ರಿಗೊಂದು ಚಲೋ ಹುದ್ದೆ ಅಂತ ತಿಳಿಸ್ಕೊಡ್ಬೋದು ನಾವು. 20 ಹುದ್ದೆಗಳು ಕರೆದಾರ ಸಿಪಾಯಿ ಹಾಗೂ ಗನ್ಮ್ಯಾನ್ ಒಂದೇ ಒಂದು ಹುದ್ದೆ ಖಾಲಿ ಇದೆ ಗೆಳೆಯರಲ್ಲಿ. ನೋಡ್ರಿ ಸಿಪಾಯಿ ಹುದ್ದೆ 10ನೇ ಪಾಸ್ ಆದವರು ಈ ಅರ್ಜಿಯನ್ನು ಹಾಕ್ಬೋದು. ನಂತರ ಸೂಚನೆಗಳನ್ನ ತಿಳಿಸ್ಕೊಡ್ತೀನಿ ನಿಮಗೆ. ಈ ಹುದ್ದೆಗಳಲ್ಲಿನ ಸಿಪಾಯಿ ಮತ್ತು ಗನ್ಮ್ಯಾನ್ ಹುದ್ದೆಗಳನ್ನು ಹೊರತುಪಡಿಸಿ ದ್ವಿತೀಯ ದರ್ಜೆ ಗುಮಾಸ್ತ ಹುದ್ದೆಗಳ ನೇಮಕಾತಿ ಅಭ್ಯರ್ಥಿಗಳು ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಅಲ್ಲಿ ಜ್ಞಾನವನ್ನ ಹೊಂದಿರಬೇಕು. ಕಂಪ್ಯೂಟರ್ ನಿಮ್ಗೆ ಬರ್ತಿರ್ಬೇಕು. ಕಂಪ್ಯೂಟರ್ ಬೇಸಿಕ್ ನಾಲೆಜ್ ಅನ್ನ ಕಂಪಲ್ಸರಿ ನೀವು ಕಲ್ತಿರ್ಬೇಕಾಗ್ತದೆ ಗೆಳೆಯರೆ. ಕಂಪ್ಯೂಟರ್ ಕೋರ್ಸ್ ಅನ್ನ ಪದವಿಯಲ್ಲಿ ಕನಿಷ್ಠ 1 ಕೋರ್ಸ್ ಕಂಪ್ಯೂಟರ್ ವಿಷಯ ಅಧ್ಯಯನ ಮಾಡಿದಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಸಲ್ಲಿಸಲು ವಿನಾಯಿತಿ ನೀಡಲಾಗುವುದು. ಕಂಪ್ಯೂಟರ್ ನೀವು ಕಲ್ತಿದ್ರ ಅಂದ್ರೆ ಡಿಗ್ರಿ ಒಳಗ ಅಥವಾ ಎಲ್ಲಾದ್ರೂ ಅದರದ ಸರ್ಟಿಫಿಕೇಟ್ ನೀವು ಕಂಪಲ್ಸರಿಯಾಗಿ ನೀಡಲೇಬೇಕು. ಆನಂತರ ಗೆಳೆಯರೆ, ಈ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಸಂಬಂಧದ ನೇಮಕಾತಿಯ ಪ್ರಕರಣ ವಿವರಗಳನ್ನು ನೀವೀಗ ತಳಗಡೆ ಲಿಂಕ್ ಹಾಕಿರ್ತೀನಿ ಗೆಳೆಯರೆ. ಅಪ್ಲಿಕೇಶನ್ ಲಿಂಕ್ ಅನ್ನ ಹಾಗೂ ಈ PDF ಲಿಂಕ್ ಅನ್ನು ಸಹ ತಳಗಡೆ ಕೊಟ್ಟಿರ್ತೀನಿ. ಇದನ್ನು ಸಹ ಓದ್ರಿ. ಅಪ್ಲಿಕೇಶನ್ ಲಿಂಕು ಇರ್ತದ, ಅದನ್ನು ಸಹ ನೋಡ್ರಿ ಕರೆಕ್ಟಾಗಿ. ನಂತರ ಗೆಳೆಯರೆ, ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚಿನ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಒಂದೇ ಹುದ್ದೆಗೆ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದ ಮೊದಲ ಅರ್ಜಿಯನ್ನು ಮಾತ್ರ ಮಾನ್ಯ ಮಾಡಲಾಗುವುದು. ನೀವು 3 ಹುದ್ದೆಗಳು ಕರೆದರೆ 3 ಹುದ್ದೆಗಳಲ್ಲಿ
ಒಂದೇ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕ್ಬೇಕಾಗ್ತದೆ ಗೆಳೆಯರೆ. 3 ಹುದ್ದೆಗೆ ಅರ್ಜಿಯನ್ನು ಹಾಕ್ಲಿಕ್ಕೆ ನಡೆಯೋದಿಲ್ಲ. ನೀವೇನಾದ್ರೂ ಹಂಗೂ ಅಪ್ಲಿಕೇಶನ್ ಹಾಕಬೇಕಂದ್ರೆ ಪ್ರತಿ ಒಂದು ಹುದ್ದೆಗೆ ಅರ್ಜಿಯನ್ನು ಶುಲ್ಕವನ್ನು ಪಾವತಿಸಿ ಮಾಡ್ತಕ್ಕದ್ದು ಇರ್ತದೆ ಇದಕ್ಕೆ. ಮತ್ತು ನೇಮಕಾತಿ ಅರ್ಜಿಗಳನ್ನ ನೀವು ಅಂಚೆ ಮಾಡೋದಾಗಲಿ ಕೊರಿಯರ್ ಮಾಡೋದಾಗಲಿ ಆ ಥರ ಮಾಡೋದಿರಲ್ಲ. ಅದು ಆನ್ಲೈನ್ ಮುಖಾಂತರ ನೀವು ಎಕ್ಸಾಮ್ ಅನ್ನ ಕಟ್ಟಬೇಕಾಗ್ತದೆ. ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾಗ್ತದೆ. ಅಲ್ಲಿ ಕೂಡ ಚಲನನ್ನು ಕೂಡ ನೀವು ಆನ್ಲೈನ್ ಮುಖಾಂತರನೇ ಕಟ್ಟಬೇಕಾಗ್ತದೆ. ಅರ್ಜಿ ಶುಲ್ಕ ಬಂದ್ಬಿಟ್ಟು ಗೆಳೆಯರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರು ಇರ್ತದೆ ಗೆಳೆಯರೆ ಇದಕ್ಕೆ. ಆ ನಂತರ ಇತರೆ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 1000 ರೂಪಾಯಿ ಇರ್ತದೆ ಗೆಳೆಯರೆ ಇದಕ್ಕೆ. ಇದು ನೀವು ಆನ್ಲೈನ್ ಮುಖಾಂತರನಾಗಿ ಕಟ್ಟಬೇಕಾಗ್ತದೆ. ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸಿದಲ್ಲಿ ಅಂತಹ ಅಭ್ಯರ್ಥಿಗಳು ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ನೋಡಿ ಗೆಳೆಯರಲ್ಲಿ ಏನು ಹೇಳ್ಕೊಟ್ಟಾರೋ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿ ಪ್ರತ್ಯೇಕವಾಗಿ ಅರ್ಜಿ ಶುಲ್ಕವನ್ನು ಪಾವತಿಸ್ತಕ್ಕದ್ದು ಗೆಳೆಯರ. ಇಲ್ಲಿ ನೋಡ್ರಿ, ನೀವೇನಾದ್ರೂ ಬೇರೆ ಏನಾದ್ರು ಅಪ್ಲಿಕೇಶನ್ ಹಾಕಬೇಕಾದ್ರೆ ಗನ್ಮ್ಯಾನ್ ಹಾಗೂ ಪಿಯೋನ್ ಹುದ್ದೆಗಳು ನೀವೇನಾದ್ರೂ ಅಲ್ಲಿಯೂ ಕೂಡ ಅಪ್ಲಿಕೇಶನ್ ಹಾಕ್ತೀರಾ ಅಂದ್ರೆ ಅದಕ್ಕೆ ನೀವು ಸಪ್ರೇಟ್ ಆಗಿ ಅರ್ಜಿಯನ್ನು ಫಿಲ್ ಮಾಡಬೇಕು. ಫಿಲ್ ಮಾಡಿದ ನಂತರ ಅದಕ್ಕೆ ಸಪ್ರೇಟ್ ಆಗಿ ನೀವು ಶುಲ್ಕವನ್ನ ಪಾವತಿಸಿ ಮಾಡ್ತಕ್ಕದ್ದು. ಇದಕ್ಕೆ ಅರ್ಜಿ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಬಂದ್ಬಿಟ್ಟು 27/8/2026 ಇರ್ತದೆ ಗೆಳೆಯರದಕ್ಕೆ. ಈ ಚಲನನ್ನ ಕೂಡ ನೀವು ಆನ್ಲೈನ್ ಮುಖಾಂತರನೇ ನೀವು ಕಟ್ಟಬೇಕಾಗ್ತದೆ ಗೆಳೆಯರೆ. ಮತ್ತಿದು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 27/7/2026 ನೋಡಿ ಗೆಳೆಯರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 27/8/2026 ಸ್ಟಾರ್ಟ್ ಇರ್ತದೆ ಗೆಳೆಯರೆ. ಅರ್ಜಿ ದಿನಾಂಕ ಸ್ಟಾರ್ಟ್ ದಿನಾಂಕ ಬಂದ್ಬಿಟ್ಟು 27/7/2026, ಕೊನೆಯ ದಿನಾಂಕ ಬಂದ್ಬಿಟ್ಟು 27/8/2026 ಇರ್ತದೆ. ಆಮೇಲೆ ಅರ್ಜಿ ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 27/8 ಇರ್ತದೆ. ಅರ್ಜಿ ದಿನಾಂಕ ಯಾವ್ದು ಲಾಸ್ಟ್ ಇರ್ತದಲ್ಲ ಅದೇ ದಿನಾಂಕನೂ ಸಹ ಅರ್ಜಿ ಶುಲ್ಕದ ಪಾವತಿ ದಿನ ಅದೇ ಇರ್ತದೆ ಗೆಳೆಯರೆ. ನಂತರ ಇಲ್ಲಿ ಹಾಲ್ ಟಿಕೆಟ್ ಬಗ್ಗೆ ಕೊಟ್ಟಿದ್ದ ಅದನ್ನು ಸಹ ತಿಳಿಸ್ಕೊಡ್ತೀನಿ ನೋಡ್ರಿ ನಿಮಗೆ. ಲಿಖಿತ ಪರೀಕ್ಷೆಗೆ ಅರ್ಹವಿರುವ ಅಭ್ಯರ್ಥಿಗಳು ಪಟ್ಟಿಯನ್ನು ಹಾಗೂ ಲಿಖಿತ ಪರೀಕ್ಷೆ ದಿನಾಂಕವನ್ನು ಬ್ಯಾಂಕಿನ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುವುದು. ಲಿಖಿತ ಪರೀಕ್ಷೆ ಪ್ರವೇಶ ಪತ್ರ ದಿನಾಂಕ, ಸ್ಥಳ ಮತ್ತು ಕಾಲಾವಧಿಯನ್ನು ಅರ್ಹ ಅಭ್ಯರ್ಥಿಗಳಿಗೆ ಬ್ಯಾಂಕಿನ ವೆಬ್ಸೈಟ್ ಮೂಲಕ ಕಳುಹಿಸಲಾಗುವುದು. ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಅರ್ಹರಾದಲ್ಲಿ ಸಂದರ್ಶನ ಪತ್ರಗಳನ್ನು ಬ್ಯಾಂಕಿನ ವೆಬ್ಸೈಟ್ ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಗದಿಪಡಿಸಿದ ದಿನಾಂಕ ಮತ್ತು ವೇಳೆಗೆ ಸರ್ಕಾರದಿಂದ ಮಾನ್ಯತೆ ಪಡೆದ ಗುರುತಿನ ಚೀಟಿಯೊಂದಿಗೆ ಆಧಾರ್ ಕಾರ್ಡ್ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಯಾವುದಾದ್ರು ಒಂದು ಗುರುತಿನ ಚೀಟಿಗಳೇ ಆ ನಂತರ ಸಂದರ್ಶನಕ್ಕೆ ಹಾಜರಾಗತಕ್ಕದ್ದು. ಈ ಬಗ್ಗೆ ಮಾಹಿತಿಯನ್ನ ನಿಮಗೆ ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ನಲ್ಲಿ ಸಹ ಕಳಿಸಿರ್ತಾರೆ ಇವರ ವೆಬ್ಸೈಟ್ ನಲ್ಲಿ. ಖಾತರಿಪಡಿಸಿಕೊಂಡು ಅಭ್ಯರ್ಥಿಗಳನ್ನ ಜವಾಬ್ದಾರಿಗಿರೋದು. ಅದೇ ನಂತರ ಇದನ್ನ ಅಪ್ಲಿಕೇಶನ್ ಸ್ಟಾರ್ಟ್ ದಿನಾಂಕ ಬಂದ್ಬಿಟ್ಟು 27/7/2026 27/8/2026 ಸಮಯ ಬೆಳಗ್ಗೆ 10:30 ಗಂಟೆಯಿಂದ ಸಂಜೆ 5:30 ಗಂಟೆವರೆಗೆ ಮಾತ್ರ ಸ್ಟಾರ್ಟ್ ಇರ್ತದೆ ಗೆಳೆಯರೆ ಇದು. ಆ ನಂತರ ವಯೋಮಿತಿ ಸಡಿಲಿಕೆಯನ್ನು ಸಹ ಮಾಡಿದಾರೆ, ಅದನ್ನು ಸಹ ತಿಳಿಸ್ಕೊಡ್ತೀನಿ ನೋಡ್ರಿ ನಿಮಗೆ. ಇಲ್ಲಿ ಪರಿಶಿಷ್ಟ ಕೊಟ್ಟಿದ್ದಾರೆ. ಆಮೇಲೆ ಪ್ರವರ್ಗ 2A 2B 3A ಮತ್ತು 3B ಅವರಿಗೂ ಸಹ 18ರಿಂದ 38 ತನ ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗದವರಿಗೆ 18ರಿಂದ 35 ತನ ನಿಮ್ಗೆ ಗರಿಷ್ಠ ವಯೋಮಿತಿಯನ್ನ ನೀಡಿರ್ತಾರೆ ಗೆಳೆಯರೆ. ನಂತರ ಶೈಕ್ಷಣಿಕ ವಿದ್ಯಾರ್ಥಿ ಬಗ್ಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ಅರ್ಜಿಗಳನ್ನು ಸಲ್ಲಿಸುವ ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಸಂಬಂಧಿಸಿದ ಹುದ್ದೆಗಳಿಗೆ ಸೂಚಿಸಿರುವ ವಿದ್ಯಾರ್ಥಿಯನ್ನು ಅಭ್ಯರ್ಥಿಗಳು ಹೊಂದಿರಲೇಬೇಕು. ನೋಡ್ರಿ, ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಹಾಕ್ತೀರಿ ಅದನ್ನ ನೀವು ಇದನ್ನ ಪಾಸ್ ಆಗಿರ್ಬೇಕಲ್ಲಿ. ಆ ಹುದ್ದೆಗೆ ಅಂಕಗಳನ್ನ ಪಾಸ್ ಆಗಿರಬೇಕು ಮತ್ತು ಎಲ್ಲ ಸೆಮಿಸ್ಟರ್ಗಳು ಮತ್ತು ವರ್ಷಗಳು ಇದು ಗರಿಷ್ಠ ಮತ್ತು ಪಡೆದಿರುವ ಅಂಕಗಳನ್ನು ಕ್ರೋಢೀಕರಿಸಿ ಸರಾಸರಿ ಅಂಕಗಳನ್ನ ಸ್ಪಷ್ಟವಾಗಿ ನಮೂದಿಸಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಗೆಳೆಯರೆ. ಆ ನಂತರ ಗ್ರೇಡ್ ಅಂಕಗಳು ಪಡೆದ ಅಭ್ಯರ್ಥಿಗಳು ಅವರ ಗ್ರೇಡ್ ಅಂಕಗಳನ್ನು ಶೇಕಡಾವಾರು ಅಂಕಗಳನ್ನು ಪರಿವರ್ತಿಸಿ ವಿಶ್ವವಿದ್ಯಾಲಯ ನೀಡಿರುವ ಪ್ರಮಾಣ ಪತ್ರದಲ್ಲಿ ನಮೂದಿಸುವ ಶೇಕಡಾವಾರು ಅಂಕಗಳನ್ನು ತಪ್ಪದೇ ನಮೂದಿಸಬೇಕು ಗೆಳೆಯರೆ. ಡಿಗ್ರಿಯಲ್ಲಿ ಕೊಟ್ಟಿರ್ತಕ್ಕಂಥ ನಿಮಗೆ ಒಣಕೇಶನಲ್ಲಿ ಏನು ಅಂಕಗಳನ್ನು ಕೊಟ್ಟಿರ್ತಾರೆ ಶೇಕಡಾವಾರು ಅದನ್ನೇ ನೀವು ಹಾಕಬೇಕಾಗ್ತದೆ ಗೆಳೆಯರಲ್ಲಿ. ಆಯ್ಕೆ ವಿಧಾನ ಬಂದ್ಬಿಟ್ಟು ಕರ್ನಾಟಕ ಸಹಕಾರ ಸಂಘ ನಿಯಮಗಳ 1960 ನಿಯಮ 18C ರಂತೆ ದ್ವಿತೀಯ ದರ್ಜೆ ಗುಮಾಸ್ತ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಲಿಖಿತ ಪರೀಕ್ಷೆಯನ್ನು ಒಟ್ಟು 200 ಅಂಕಗಳಿಂದ ಏರ್ಪಡಿಸಲಾಗುವುದು. ಕನ್ನಡ ಭಾಷೆಗೆ ಬಂದ್ಬಿಟ್ಟು 50 ಅಂಕಗಳು ಇರ್ತವೆ ಗೆಳೆಯರೆ. ಅದಕ್ಕೆ ಸಾಮಾನ್ಯ ಇಂಗ್ಲಿಷ್
ಹಾಗೂ 25 ಅಂಕಗಳು, ಸಾಮಾನ್ಯ ಜ್ಞಾನಕ್ಕಾಗಿ 25 ಅಂಕಗಳು, ಸಹಕಾರ ವಿಷಯಗಳಿಗಾಗಿ 50 ಅಂಕಗಳಿರ್ತವೆ, ಭಾರತ ಸಂವಿಧಾನ ಮತ್ತು ವಿಷಯಕ್ಕಾಗಿ 25 ಅಂಕಗಳಿರ್ತವೆ, ಹಾಗೂ ಬ್ಯಾಂಕಿನ ಕಾರ್ಯ ಚಟುವಟಿಕೆಗಳು ಮತ್ತು ವಸ್ತು ವಿಷಯಗಳಿಗೆ 25 ಅಂಕಗಳನ್ನು ಒಳಗೊಂಡಿರ್ತವೆ. ಆ ನಂತರ ಗೆಳೆಯರೆ ಇಲ್ಲಿ ಸಿಪಾಯಿ ಮತ್ತು ಗನ್ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಟ್ಟು 100 ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ಏರ್ಪಡಿಸಲಾಗುವುದು ಗೆಳೆಯರೆ. ಕನ್ನಡ ಭಾಷೆಗೆ 50 ಅಂಕಗಳು ಮತ್ತು ಸಾಮಾನ್ಯ ಜ್ಞಾನಕ್ಕಾಗಿ 50 ಅಂಕಗಳನ್ನು ಇಲ್ಲಿ ಲಿಖಿತ ಪರೀಕ್ಷೆಯನ್ನು ನಡೆಸ್ತಾರಂತ ಗೆಳೆಯರೆ ಇಲ್ಲಿ. ಆ ನಂತರ ಅಭ್ಯರ್ಥಿಗಳು ತಮ್ಮ ಲಿಖಿತ ಪರೀಕ್ಷೆ ಆದ ನಂತರ 1.5ರ ಅನುಪಾತದಲ್ಲಿ ಮೌಖಿಕ ಸಂದರ್ಶನಕ್ಕೆ ಕರಿತಾರಂತ ಗೆಳೆಯರೆ. ಇದಕ್ಕೆ ಅದರಲ್ಲಿ ಸಂದರ್ಶನದಲ್ಲಿ ಏನಿರ್ತದೆ ಅಂದರೆ ಇಂಟರ್ವ್ಯೂದಲ್ಲಿ 15 ಅಂಕಗಳು ನಿಮ್ಗೆ ಕಂಪಲ್ಸರಿ ಆಗಿರ್ತದೆ ಗೆಳೆಯರೆ. ಇಲ್ಲಿ ಮೌಖಿಕ ಸಂದರ್ಶನಕ್ಕೆ ಗರಿಷ್ಠ ಅಂಕಗಳು 15 ಅಂಕಗಳು ಇರ್ತಾವೆ. ಪಾಸ್ ಆದ ನಂತರ ನೀವೇನಾರು ಎಕ್ಸಾಮ್ ಪಾಸ್ ಆಯ್ತಂದ್ರೆ ಆವಾಗ. ಆ ನಂತರ ಇವು 85% ಇಳಿಸಿ ಹಾಗೆ ಪ್ರಾಪ್ತವಾಗುವ ಅಂಕಗಳಿಗೆ ಮೌಖಿಕ ಸಂದರ್ಶನದಲ್ಲಿ ಇಂಟರ್ವ್ಯೂ ಗಳಿಸುವ ಅಂಕಗಳನ್ನು ಒಟ್ಟುಗೂಡಿಸಿ ಅಂತಿಮ ಮೆರಿಟ್ ಪಟ್ಟಿಯನ್ನು ತಯಾರಿಸಿ ಮೆರಿಟ್ ಹಾಗೂ ಅನ್ವಯಿಸಬೇಕಾದ ಮೀಸಲಾತಿ ನೀತಿಯನ್ನು ಅನುಸರಿಸಿ ಆಯ್ಕೆಗಳನ್ನು ಅಭ್ಯರ್ಥಿಗಳನ್ನು ಮಾಡ್ತಾರಂತ ಗೆಳೆಯರೆ. ಹಾಗೂ ಅವರ ವೆಬ್ಸೈಟ್ನಲ್ಲಿ ಇದನ್ನು ಬಿಡ್ತಾರಂತ. ಈ ಲಿಖಿತ ಪರೀಕ್ಷೆಯ ಪ್ರವೇಶ ಪತ್ರ ಮತ್ತು ದಿನಾಂಕ ಹಾಗೂ ಪರೀಕ್ಷೆಯ ಕಾಲಾವಧಿಯನ್ನು ಅರ್ಹ ಅಭ್ಯರ್ಥಿಗಳು ಬ್ಯಾಂಕಿನ ವೆಬ್ಸೈಟ್ನಲ್ಲಿ ತಿಳಿಸ್ಕೊಡ್ತಾರಂತ ಗೆಳೆಯರೆ. ನಂತರ ಗೆಳೆಯರೆ ಇಲ್ಲಿ ಅಭ್ಯರ್ಥಿಗಳು ಸಂದರ್ಶನಕ್ಕೆ ಸಮಯದಲ್ಲಿ ನೀವು ಯಾವ್ಯಾವ ಪ್ರಮಾಣ ಪತ್ರನ ಹಾಜರುಪಡಿಸ್ಬೇಕಂದ್ರೆ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಗೆಳೆಯರೆ. ನಿಮಗೆ ಇಲ್ಲಿ ವಿವಿಧ ಹುದ್ದೆಗಳನ್ನು ನಿಗದಿಪಡಿಸಲು ವಿದ್ಯಾರ್ಥಿ ಎಲ್ಲ ಸೆಮಿಸ್ಟರ್ಗಳ ಅಥವಾ ಎಲ್ಲ ವರ್ಷಗಳ ಪ್ರಮಾಣ ಪತ್ರಗಳನ್ನು ಅಂಕಪಟ್ಟಿ ಪತ್ರ, ಪ್ರತಿ ಲೇಖ ಹಾಗೂ ಟ್ರಾನ್ಸ್ಕ್ರಿಪ್ಟ್, ತಾತ್ಕಾಲಿಕ ಪದವಿ ಪ್ರಮಾಣ ಪತ್ರ, ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್, ಘಟಿಕೋತ್ಸವ ಪ್ರಮಾಣ ಪತ್ರ, ಕಾನ್ವೊಕೇಷನ್ ಇಷ್ಟು ಸರ್ಟಿಫಿಕೇಟ್ಗಳನ್ನು ನೀವು ಸಂದರ್ಶನ ಸಮಯದಲ್ಲಿ ತೆಗೆದುಕೊಂಡು ಹೋಗಬೇಕಾಗ್ತದೆ ಗೆಳೆಯರೆ. ಆನಂತರ ಜನ್ಮ ದಿನಾಂಕಗಳನ್ನು ನಮೂದಿಸಿರುವ SSLC ಅಥವಾ ತತ್ಸಮಾನ ಪರೀಕ್ಷೆ ಪ್ರಮಾಣ ಪತ್ರ, ಜನ್ಮ ದಿನಾಂಕ ತೋರಿಸುವ ಸಂಚಿತ ದಾಖಲೆ, ಯಾವುದಾದ್ರೂ ಒಂದು ಸರ್ಕಾರದಿಂದ ಪಡೆದ ಜನನ ಪ್ರಮಾಣ ಪತ್ರ ಆಗಲಿ, ಶಾಲಾ ವರ್ಗಾವಣೆ ಪ್ರಮಾಣ ಪತ್ರ ಆಗಲಿ ಇದಕ್ಕೆ ತೊಗೊಂಡು ಹೋಗ್ಬೇಕಾಗ್ತದೆ ಗೆಳೆಯರೆ. ಆ ನಂತರ ವಿವಿಧ ಮೀಸಲಾತಿಗಳು ಕೋರಿದ್ದಲ್ಲಿ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಸಹ ನೀವು ತೆಗೆದುಕೊಂಡು ಹೋಗಬೇಕಾಗ್ತದೆ. ನಿರಾಪೇಕ್ಷಣ ಪ್ರಮಾಣ ಪತ್ರನ ಏನಾದರೂ ಹಾಕಿದ್ರದ ಅಪ್ಲಿಕೇಶನ್ ಒಳಗೆ ಅದನ್ನು ಸಹ ತೆಗೆದುಕೊಂಡು ಹೋಗಬೇಕಾಗ್ತದೆ. ಆ ನಂತರ ಸಿಪಾಯಿ ಮತ್ತು ಗನ್ಮ್ಯಾನ್ ಹುದ್ದೆಗಳಿಗೆ ಹೊರತುಪಡಿಸಿ ದ್ವಿತೀಯ ದರ್ಜೆ ಗುಮಾಸ್ತರ ಹುದ್ದೆಗಳ ನೇಮಕಾತಿ ಅಭ್ಯರ್ಥಿಗಳು ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ನಲ್ಲಿ ಜ್ಞಾನವನ್ನು ಕಡ್ಡಾಯವಾಗಿ ಹೊಂದಿರಬೇಕು ಗೆಳೆಯರೆ. ಇದಕ್ಕೆ ಇದರ ಬಗ್ಗೆ ನೀವು ಪ್ರಮಾಣ ಪತ್ರಗಳಿದ್ರೆ ಅದನ್ನೂ ಸಹ ಕಂಪಲ್ಸರಿಯಾಗಿ ಒಯ್ಯಲೇಬೇಕು. ಪರಂತು ಪದವಿಯಲ್ಲಿ ಕನಿಷ್ಠ ಒಂದು ಕೋರ್ಸ್ ಕಂಪ್ಯೂಟರ್ ವಿಷಯ ಅಧ್ಯಯನ ಮಾಡಿದ್ದಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಸಲ್ಲಿಸಲು ವಿನಾಯಿತಿ ನೀಡಲಾಗುವುದು. ನೋಡ್ರಿ, ನೀವು ಡಿಗ್ರಿದಲ್ಲಿ ಕನಿಷ್ಠ ಏನಾದರೂ ಕಂಪ್ಯೂಟರ್ ಕೋರ್ಸನ್ನು ಮಾಡಿದ್ರಂದ್ರೆ ಆ ಥರದ ಸರ್ಟಿಫಿಕೇಟ್ ನೀವು ಹಾಜರು ಮಾಡಬೇಕಾಗ್ತದೆ ಗೆಳೆಯರೆ. SDCಲಿ ಸೆಕೆಂಡ್ ಡಿವಿಷನ್ ಕ್ಲರ್ಕಲ್ಲಿ ಅದನ್ನು ನೀವು ಕಂಪ್ಯೂಟರ್ ಅಧ್ಯಯನ ಮಾಡಿರಲೇಬೇಕು ಗೆಳೆಯರೆ. ಈ ಅರ್ಜಿಯನ್ನು ಆನ್ಲೈನ್ ಮುಖಾಂತರನೇ ನೀವು ಅರ್ಜಿಯನ್ನು ಹಾಕಬೇಕಾಗ್ತದೆ ಗೆಳೆಯರೆ. ಆ ಅರ್ಜಿ ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿರ್ತೀನಿ ಗೆಳೆಯರೆ. ನಂತರ ಗೆಳೆಯರೆ ನಿಮಗೆ ಅಪ್ಲಿಕೇಶನ್ ಯಾವ ಮೂಲಕ ಹೇಗೆ ಹಾಕಿಕೊಡು ಅಂತ ತಿಳ್ಕೊಡ್ತೀನಿ ಗೆಳೆಯರೆ. ನಿಮಗೆ ಇಲ್ಲಿ ಅಭ್ಯರ್ಥಿಗಳು ಬ್ಯಾಂಕಿನ ಅಧಿಕೃತ ವೆಬ್ಸೈಟ್ ಕ್ಲಿಕ್ ಮಾಡಿ ಕೂಡಲೇ ಕಂಪ್ಯೂಟರ್ ಪರದೆ ಮೇಲೆ BDDC ಬ್ಯಾಂಕ್ ರಿಕ್ರೂಟ್ಮೆಂಟ್ 2026 ಎಂದು ಮೂಡುತ್ತದೆ. ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡುವ ಪೂರ್ವದಲ್ಲಿ ನೇಮಕಾತಿ ಅಧಿಸೂಚನೆ ಮತ್ತು ಸೂಚನೆ ಕಡ್ಡಾಯವಾಗಿ ಓದಿಕೊಳ್ತಕ್ಕದ್ದು. ಈ PDF ಕಂಪಲ್ಸರಿಯಾಗಿ ನೀವು ಎಲ್ಲರೂ ಓದ್ರಿ ಗೆಳೆಯರೆ. ಈ PDF ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಗೆಳೆಯರೆ ಅದನ್ನು. ಆ ನಂತರ ಓಪನ್ ಅಪ್ಲಿಕೇಶನ್ ಗುಂಡಿಯನ್ನು ಒತ್ತಿ ಮುಂದುವರಿಯಿರಿ. ಸಂಬಂಧಪಟ್ಟ ಹುದ್ದೆಯನ್ನು ಆಯ್ಕೆ ಮಾಡಿ ಅಪ್ಲೈ ಗುಂಡಿಯನ್ನು ಒತ್ತಿ ಅರ್ಜಿಯನ್ನು ಭರ್ತಿ ಮಾಡ್ತಕ್ಕದ್ದು. ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ನಮೂದಿಸಿರುವ ವಿವರಗಳನ್ನು ಮತ್ತೊಮ್ಮೆ ಕೂಲಂಕಷವಾಗಿ ಪರಿಶೀಲಿಸಿಕೊಂಡು ಎಲ್ಲ ವಿವರಗಳು ಸರಿಯಾಗಿರುತ್ತವೆ ಎಂದು ಖಚಿತಪಡಿಸಿಕೊಳ್ಬೇಕು ಗೆಳೆಯರೆ. ಆನಂತರ ಪ್ರಿವ್ಯೂ ಗುಂಡಿಯನ್ನು ಒತ್ತಿ ಮುಂದುವರಿಯಿರಿ. ಅರ್ಜಿ ಯಾವುದೇ ವಿವರಗಳು ಬದಲಾವಣೆ ಅಗತ್ಯವಿದ್ದರೆ ಪೂರ್ವದರ್ಶನ ಪ್ರಿವ್ಯೂ ಪೇಜ್ ಪುಟದಲ್ಲಿ ಎಡಿಟ್ ಗುಂಡಿಯನ್ನು ಒತ್ತಿ ನಿಮ್ಮ ಅರ್ಜಿಯಲ್ಲಿ ವಿವರ ಸರಿಯೇ ಇರುವುದನ್ನು ಖಚಿತಪಡಿಸಿಕೊಂಡು ಸೈನ್ನೊಂದಿಗೆ ಪಾಸ್ಪೋರ್ಟ್ ಗಾತ್ರದ ಪ್ಯಾನ್ ಸ್ಕ್ಯಾನ್ ಮಾಡಿ ಭಾವಚಿತ್ರ ಅಪ್ಲೋಡ್ ಮಾಡುವ ಬಗ್ಗೆ ನೆಕ್ಸ್ಟ್ ಗುಂಡಿಯನ್ನು ಒತ್ತಿರಿ ಗೆಳೆಯರೆ. ಅದಕ್ಕೆ ಆ ನಂತರ ಹಂತದಲ್ಲಿ ಅಭ್ಯರ್ಥಿಗಳು ನೋಂದಾಯಿಸಿರುವ ಇಮೇಲ್ ವಿಳಾಸಕ್ಕೆ ಒಂದು ಸ್ವಯಂಚಾಲಿತ ಇಮೇಲ್ ಮೂಲಕ ಅವ್ರ ರಿಜಿಸ್ಟ್ರೇಷನ್ ID ಮತ್ತು ಪಾಸ್ವರ್ಡನ್ನು ಕಳಿಸಲಾಗುವುದು ಗೆಳೆಯರೆ. ಅದಕ್ಕೆ ಆನಂತರ ಎಡಿಟ್ ಅಪ್ಲಿಕೇಶನ್ ಗುಂಡಿಯನ್ನು ಒತ್ತಿ ಅವರ ರಿಜಿಸ್ಟ್ರೇಷನ್ ID ಮತ್ತು ಪಾಸ್ವರ್ಡನ್ನು ಬಳಸಿ ತಮ್ಮ ವಿವರಗಳನ್ನು ಅಪ್ಲೋಡ್ ಮಾಡಬಹುದು ಗೆಳೆಯರೆ. ಅದಕ್ಕೆ ಆನಂತರ ಈ ಸೈನ್ನೊಂದಿಗೆ ಸ್ಕ್ಯಾನ್ ಮಾಡಿದ ಪಾಸ್ಪೋರ್ಟ್ ಸೈಜ್ ಗಾತ್ರದ ಭಾವಚಿತ್ರ ಮತ್ತು ಆಯ್ಕೆ ಮಾಡುವ ಬಗ್ಗೆ ಬ್ರೌಸರ್ ಗುಂಡಿಯನ್ನು ಒತ್ತಿ ಮತ್ತು ಅಭ್ಯರ್ಥಿಯು ಸೈನ್ನೊಂದಿಗೆ ಭಾವಚಿತ್ರ ಪೂರ್ವದರ್ಶನ ಮಾಡಲು ಸಬ್ಮಿಟ್ ಗುಂಡಿಯನ್ನು ಒತ್ತಿ
ಒಂದು ವೇಳೆ ತಪ್ಪಾದ ಭಾವಚಿತ್ರವನ್ನು ಅಪ್ಲೋಡ್ ಮಾಡಿದಲ್ಲಿ ಮೇಲಿನ ಕ್ರಮವನ್ನು ಪುನರಾವರ್ತಿಸಿ ಗೆಳೆಯರೆ ಮತ್ತು ಹೊಳ್ಳೆಯನ್ನು ಅಪ್ಲಿಕೇಶನ್ ನೀವು ಹಾಕ್ಬೋದು. ತಪ್ಪಾದ ಅಪ್ಲಿಕೇಶನ್ ಏನಾದರೂ ಫೋಟೋನು ಹಾಕಿದರೆ ಆ ನಂತರ ಅಭ್ಯರ್ಥಿಯು ತಾನು ಅಪ್ಲೋಡ್ ಮಾಡಿದ ಎಲ್ಲ ಮಾಹಿತಿ ಖಚಿತಪಡಿಸಿಕೊಂಡ ನಂತರವೇ ನೆಕ್ಸ್ಟ್ ಗುಂಡಿಯನ್ನು ಒತ್ತಿರಿ. ಅಭ್ಯರ್ಥಿಯು ಫೋಟೋ ಅಪ್ಲೋಡ್ ಗುಂಡಿಯನ್ನು ಒತ್ತಿ ಭಾವಚಿತ್ರ ಅಪ್ಲೋಡ್ ಮಾಡಬಹುದು. ಸಿಗ್ನೇಚರ್ ಅಪ್ಲೋಡ್ ಗುಂಡಿಯನ್ನು ಒತ್ತಿ ಸಹಿಯನ್ನು ಅಪ್ಲೋಡ್ ಮಾಡಬಹುದು ಗೆಳೆಯರೆ. ಇದಕ್ಕೆ ಭಾವಚಿತ್ರ ಬಂದ್ಬಿಟ್ಟು 100 KB ಇರ್ತದೆ, ಸಹಿ ಬಂದ್ಬಿಟ್ಟು 50 KB ಇರ್ತದೆ ಗೆಳೆಯರೆ. ಒಂದು ವೇಳೆ ಅಭ್ಯರ್ಥಿಯು ತಮ್ಮ ಭಾವಚಿತ್ರ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡದಿದ್ದರೆ ಅವರು ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ ಗೆಳೆಯರೆ. ನೋಡ್ರಿ ನಂತರ ಗೆಳೆಯರೆ, ವಿದ್ಯಾರ್ಥಿ ಜಾತಿ ಪ್ರಮಾಣ ಪತ್ರ, ಕಂಪ್ಯೂಟರ್ ಪ್ರಮಾಣ ಪತ್ರ, ಇತರೆ ಜೆರಾಕ್ಸ್ ಪ್ರತಿಗಳು ಸ್ವಯಂ ಸೆಲ್ಫ್ ಅಟೆಸ್ಟೆಡ್ ದೃಢೀಕರಿಸಿ. ನೋಡ್ರಿ ನಿಮ್ಮ ಕಡೆ ಏನಾದರೂ ಜಾತಿ ಪ್ರಮಾಣ ಪತ್ರ ಇದೆ, ಕಂಪ್ಯೂಟರ್ ಪ್ರಮಾಣ ಪತ್ರ ಇದ್ದರೆ, ಜೆರಾಕ್ಸ್ ಏನಾದರೂ ಇದ್ರಂದ್ರೆ ಅದಕ್ಕೆ ನಿಮ್ಮ ಸೆಲ್ಫ್ ಅಟೆಸ್ಟೆಡ್ ಮಾಡ್ಕೊಡ್ರಿ. ನಿಮ್ಮ ಸಹಿಯನ್ನು ಮಾಡ್ರಿ ಕೆಳಗಡೆ ಗೆಳೆಯರೆ. ಸಹಿಯನ್ನು ಮಾಡಿ ಅಪ್ಲೋಡ್ ಮಾಡ್ತಕ್ಕದ್ದು ಗೆಳೆಯರೆ. ನೋಡ್ರಿ ಇದು ಇಂಪಾರ್ಟೆಂಟ್ ಇದೆ ನಿಮಗೆ. ನೋಡ್ರಿ ಈ ಅಪ್ಲಿಕೇಶನ್ ಹಾಕ್ತಕ್ಕದ್ದು ಯಾರ್ಯಾರ್ದಿರಿ ಅವರೆಲ್ಲ ಜಾತಿ ಪ್ರಮಾಣ ಪತ್ರ ಆಗಲಿ, ವಿದ್ಯಾರ್ಥಿಗೆ ಸಂಬಂಧಪಟ್ಟ ಏನಾದರೂ ಜೆರಾಕ್ಸ್ ಇತ್ತಂದರೆ ಅದಕ್ಕೆ ನಿಮ್ಮ ಸೆಲ್ಫ್ ಅಟೆಸ್ಟೆಡ್ ಕಂಪಲ್ಸರಿಯಾಗಿ ಮಾಡಲೇಬೇಕು ಗೆಳೆಯರೆ. ನಂತರ ಅರ್ಜಿ ಶುಲ್ಕವನ್ನು ಪಾವತಿಸಿರಿ. ನಿಮ್ಮದೇನೋ ಎಲ್ಲ ಹಾಕಿದ ನಂತರ ಅಪ್ಲಿಕೇಶನ್ಗೆ ಬರುವಂಥ ಅರ್ಜಿ ಶುಲ್ಕವನ್ನು ನೀವು ಹಾಕ್ರಿ. ಆ ಅರ್ಜಿ ಶುಲ್ಕ ಮಾಡಿದ ನಂತರ ಗೆಳೆಯರೆ ನಿಮಗೆ ಪ್ರಿಂಟ್ ಅಪ್ಲಿಕೇಶನ್ ಅಂತ ಬರ್ತದೆ, ಆ ಗುಂಡಿಯನ್ನು ಒತ್ತಿ ಆನಂತರ ನಿಮ್ಗೆ ಅಪ್ಲಿಕೇಶನ್ ಪ್ರಿವ್ಯೂ ಮಾಡಿ ಆನಂತರ ಡೌನ್ಲೋಡ್ ಮಾಡಿಕೊಳ್ತಕ್ಕದ್ದು ಗೆಳೆಯರೆ. ಅದನ್ನು ಎಲ್ಲರೂ ಕಂಪಲ್ಸರಿಯಾಗಿ ಇಟ್ಕೊಳ್ರಿ. ಅಪ್ಲಿಕೇಶನ್ ಅದೇನಿರ್ತದೆ ಅಪ್ಲಿಕೇಶನ್ ಫಾರ್ಮನ್ನು ಕಂಪಲ್ಸರಿಯಾಗಿ ತೆಗೆದುಕೊಳ್ಳಿ. ಯಾಕಂದ್ರೆ ಯಾವಾಗ ಕೇಳ್ತಾರೆ ಹೇಳಕ್ಕೆ ಬರೋದಿಲ್ಲ. ನಾಳೆ ನಿಮ್ಮದು ಕೂಡ ಸೆಲೆಕ್ಟ್ ಆಯ್ತಂದ್ರೆ ಆ ಅಪ್ಲಿಕೇಶನನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ ಗೆಳೆಯರೆ. ಇಲ್ಲಿ ನೋಡ್ರಿ ಗೆಳೆಯರೆ, ಬೆಳಗಾವಿ DCC ಬ್ಯಾಂಕ್ನಲ್ಲಿ 104 ಹುದ್ದೆಗಳನ್ನು ಕನ್ಫರ್ಮ್ ಮಾಡಿರ್ತಾರೆ. ಈ ಅಪ್ಲಿಕೇಶನ್ ಎಲ್ಲರೂ ಹಾಕ್ರಿ. ಇದರ ಅಪ್ಲಿಕೇಶನ್ ಲಿಂಕ್ ಬಂದುಬಿಟ್ಟು ನನಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಗೆಳೆಯರೆ. ಹೀಗಾಗಿ ಕರಿಯರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿರಿ. ಇದರಿಂದ ಯಾವುದೇ ಹೊಸ ಸರ್ಕಾರಿ ಉದ್ಯೋಗ ಮಾಹಿತಿ ಹಾಗೂ ಅಥವಾ ಪರೀಕ್ಷೆಯ ಅಪ್ಡೇಟ್ ಬಂದ ನಂತರ ಕೂಡಲೇ ನಿಮಗೆ ತಲುಪುತ್ತದೆ ಗೆಳೆಯರೆ. ಈ ವಿಡಿಯೋ ನಿಮಗೇನಾದರೂ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ, ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೆಳೆಯರೆ. ಇಷ್ಟೇ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಸರ್ಕಾರಿ ಉದ್ಯೋಗ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ.